ಕಟ್ಟುತ್ತೇವ ಓಡದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟಿ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ ಜಾತಿಯಿಲ್ಲದ ಭೀತಿಯಿಲ್ಲದ ನಾಡ ಕಟ್ಟುತ್ತೇವ ಜಾತಿಯಿಲ್ಲದ ಭೀತಿಯಿಲ್ಲದ ನಾಡ ಕಟ್ಟುತ್ತೇವ ಕುಲಮತವಿಲ್ಲದ ಮರುದ ಕುಲದ ಹೊಸ ಹಾಡ ಬರೆಯುತ್ತೇವ ಈ ನೆಲದ ಹಾಡ ಬರೆಯುತ್ತೇವ ಹಾಡ ಬರೆಯುತ್ತೇವ ಈ ನೆಲದ ಹಾಡ ಬರೆಯುತ್ತೇವ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟಿ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟಿ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ ನಮ್ಮ ಬಾಳಿನ ರಕ್ತ ಬಾಳಿನ ಹಾಡ ಬರೆಯುತ್ತೇವ ಈ ನೆಲದ ಹಾಡ ಬರೆಯುತ್ತೇವ ಹಾಡ ಬರೆಯುತ್ತೇವ ಈ ನೆಲದ ಹಾಡ ಬರೆಯುತ್ತೇವ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟಿ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟಿ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ ಕ್ರಾಂತಿಕೆಂಡದ ತುಂಡ ಹೊತ್ತು ನಾವು ಎಳ್ಳು ತುಳಿಯುತ್ತೇವ ಕ್ರಾಂತಿಕೆಂಡದ ತುಂಡ ಹೊತ್ತು ನಾವು ಎಳ್ಳು ತುಳಿಯುತ್ತೇವ ನಮ್ಮ ಬಾಲಿನ ರಕ್ತ ಗಾಲಿನ ಹಾಡ ಬರೆಯುತ್ತೇವ ಈ ನೆಲದ ಹಾಡ ಬರೆಯುತ್ತೇವ ಹಾಡ ಬರೆಯುತ್ತೇವ ಈ ನೆಲದ ಹಾಡ ಬರೆಯುತ್ತೇವ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟಿ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟಿ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ ಸಮತೆ ಮಮತೆಯ ಪ್ರೀತಿ ತುಂಬಿದ ನಾಡ ಕಟ್ಟುತ್ತೇವ ಸಮತೆ ಮಮತೆಯ ಪ್ರೀತಿ ತುಂಬಿದ ನಾಡ ಕಟ್ಟುತ್ತೇವ ಆ ಮನಸ್ಸಿಂದ ಈ ಮನಸ್ಸಿಗೆ ಸೇತು ಕಟ್ಟುತ್ತೇವ ನಾವು ಸೇತು ಕಟ್ಟುತ್ತೇವ ಸೇತು ಕಟ್ಟುತ್ತೇವ ನಾವು ಸೇತು ಕಟ್ಟುತ್ತೇವ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟಿ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟಿ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ ಕನಸ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ ಕನಸ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ ಮುಖಂಡರಿಗೆ ನನ್ನ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. 60ರ ನೆನಪು, 60 ವಸಂತಗಳನ್ನ ದಾಟಿದ ನೆನಪು ಮಾಡ್ಬೇಕಾ. 60 ವಸಂತ, 60ಕ್ಕೆ ನಮ್ಮಲ್ಲಿ ಒಂದು ಗಾದೆ ಹೇಳ್ತಾರೆ ಸರ್, 60ಕ್ಕೆ ಅರಳು ಮರಳು ಅಂತ. ಸೊ ಅದನ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ. 60ಕ್ಕೆ ಅರಳು ಮರಳಲ್ಲ, 60ರ ತನಕ ಅರುವಿನ ಮರುಕಳೆಯನ್ನ ಮರಳಿ ಮರಳಿ ಮಾಡುವಂಥದ್ದೇ 60ರ ಸಂಭ್ರಮ ಅಂತ ನಾನು ಹೇಳ್ತಾ ಇದ್ದೇನೆ. 60 ವರ್ಷ ನಡೆದು ಬಂದಂಥ ದಾರಿನ ಒಂದು 5 ನಿಮಿಷ 10 ನಿಮಿಷದಲ್ಲಿ ಮಾತಾಡಿ ಅಂತ ಹೇಳಿದ್ರೆ ನಾನು ಏನು ಮಾತಾಡ್ಲಿಕ್ಕೆ ಸಾಧ್ಯ? ಆದರೂ ಇಂಥ ಒಂದು ಸುವರ್ಣ ಅವಕಾಶ ಕಲ್ಪಿಸಿಕೊಟ್ಟಂತ ಮಂಡ್ಯದ ಜನತೆಗೆ ನಾನು ನಿಜವಾಗಿ ಅಭಾರಿಯಾಗಿದ್ದೇನೆ. ಹೃದಯಪೂರ್ವಕವಾದಂತಹ ಕೃತಜ್ಞತೆ ಅಂತ ನನ್ನ ಸಮಾಜದ ಬಂಧುಗಳಿಗೆ ತಿಳಿಸ್ತಾ ಇದ್ದೇನೆ. 1966 ಮಾರ್ಚ್ 7, 60 ವರ್ಷದ ಹಿಂದೆ ಒಂದು ಮಗು ಹುಟ್ಟಿರುವಂಥದ್ದು. ಆ ಮಗು ಇಂದಿಗೂ ಸಹ ಆನಂದಭರಿತವಾಗಿ ತನ್ನ ಮನೆಯ ಒಳಗೆ ತನಗೆ ಮಾತ್ರ ಆನಂದವನ್ನ ಕಂಡುಕೊಳ್ಳದೆ ಇಡೀ ಸಮಾಜಕ್ಕೆ, ಇಡೀ ಸಮುದಾಯಕ್ಕೆ ಆನಂದವನ್ನ ನೀಡುತ್ತಾ ತನ್ನ ಹೆಸರಿನಲ್ಲೇ ಪೂರ್ಣ ಆನಂದವನ್ನ ಕಂಡಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ನಮ್ಮ ಪೂರ್ಣಾನಂದ. ಆತ್ಮೀಯರೇ, ನಿಮಗೆ ಗೊತ್ತಿರಲಿ, ಇವತ್ತು ಸಮಾಜದ ಹಲವಾರು ಕಡೆಗಳಲ್ಲಿ ನಾನು ಓಡಾಡ್ತಾ ಇರ್ತೇನೆ, ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ.
ರಾಜ್ಯ ಅಲ್ಲದೆ ರಾಷ್ಟ್ರ ಮಟ್ಟದ ಹಲವಾರು ಅಂತಾರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮಗಳು ನಡೆದಾಗ ನಾನು ಹೋಗ್ತೇನೆ. ಅಲ್ಲಿ ನಾನು ಹೇಳ್ಕೊಳ್ಳೋದು ಒಂದೇ, ನಾನು ಯಾರು ಅಂತ ಹೇಳಿದ್ರೆ ಮೊದಲು ನನ್ನ ಹೆಸರು ಹೇಳಲಿಕ್ಕೆ ಹೋಗಲ್ಲ. ನಾನು ಡಾಕ್ಟರ್ ಪೂರ್ಣಾನಂದ್ ಅವರ ಶಿಷ್ಯ ಅಂತ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಹೇಳಿದ್ರೆ, ಇವತ್ತು ಸಹ ನಾನು ಇಲ್ಲಿ ಬಂದು ನಿಲ್ಬೇಕಾದ್ರೆ ಈ ನಿಲುವಿಗೆ ನೇರವಾಗಿ ಕಾರಣವಾಗಿರುವಂತವ್ರು ಯಾರು ಇದ್ರೆ ಅದು ಸಹ ಪೂರ್ಣಾನಂದ್. ಮೆರವಣಿಗೆ ಹೊರಡುತ್ತಾರೆ, ಮೆರವಣಿಗೆ ಹೊರಡುತ್ತಾರೆ, ಹೊರಡುತ್ತಾರೆ, ಮೆರವಣಿಗೆ ಹೊರಡುತ್ತಾರೆ. ದೇಹದ ಗುಂಟ ಹರಿದ ನೆತ್ತರ ಚರಿತ ತೊಳೆಯುತ್ತಾರೆ, ದೇವದ ಗುಂಟ ಹರಿದ ನೆತ್ತರ ಚರಿತ ತೊಳೆಯುತ್ತಾರೆ, ಹೆಂಗರು ಚರಿತ ತೊಳೆಯುತ್ತಾರೆ, ಹೆಂಗರು ಚರಿತ ತೊಳೆಯುತ್ತಾರೆ. ಹೊಸ ನದಿಯ ಹುಡುಕು ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ಸಮಾಜದ ಬಂಧುಗಳೇ, ಕೇವಲ ಸಮಾಜದ ಬಂಧುಗಳಷ್ಟೇ ಅಲ್ಲ, ತಳ ಸಮುದಾಯದಲ್ಲಿ ಹುಟ್ಟಿ ಹಲವಾರು ಸಾಧನೆಗಳನ್ನ ಮಾಡಿ ಇಂದು ನಮ್ಮೊಂದಿಗೆ ಸನ್ಮಾನ ಸ್ವೀಕರಿಸಿ ಬಂದಂತ ಎಲ್ಲ ತಳ ಸಮುದಾಯದ ಮುಖಂಡರಿಗೆ ನನ್ನ ಹೃದಯಪೂರ್ವಕವಾದಂತ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. 60ರ ನೆನಪು, 60 ವಸಂತಗಳನ್ನ ದಾಟಿದ ನೆನಪು ಮಾಡ್ಬೇಕಾ. 60 ವಸಂತ, 60ಕ್ಕೆ ನಮ್ಮಲ್ಲಿ ಒಂದು ಗಾದೆ ಹೇಳ್ತಾರೆ ಸರ್, 60ಕ್ಕೆ ಅರಳು ಮರಳು ಅಂತ. ಸೊ ಅದನ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ. 60ಕ್ಕೆ ಅರಳು ಮರಳಲ್ಲ, 60ರ ತನಕ ಅರುವಿನ ಮರುತಳಿಯನ್ನ ಮರಳಿ ಮರಳಿ ಮಾಡುವಂಥದ್ದೇ 60ರ ಸಂಭ್ರಮ ಅಂತ ನಾನು ಹೇಳ್ತಾ ಇದ್ದೇನೆ. 60 ವರ್ಷ ನಡೆದು ಬಂದಂತ ದಾರಿನ ಒಂದು 5 ನಿಮಿಷ 10 ನಿಮಿಷದಲ್ಲಿ ಮಾತಾಡಿ ಅಂತ ಹೇಳಿದ್ರೆ ನಾನು ಏನ್ ಮಾತಾಡ್ಲಿಕ್ಕೆ ಸಾಧ್ಯ? ಆದ್ರೂ ಇಂಥ ಒಂದು ಸುವರ್ಣ ಅವಕಾಶ ಕಲ್ಪಿಸಿಕೊಟ್ಟಂತ ಮಂಡ್ಯದ ಜನತೆಗೆ ನಾನು ನಿಜವಾಗಿ ಅಭಾರಿಯಾಗಿದ್ದೇನೆ. ಹೃದಯಪೂರ್ವಕವಾದಂತಹ ಕೃತಜ್ಞತೆ ಅಂತ ನನ್ನ ಸಮಾಜದ ಬಂಧುಗಳಿಗೆ ತಿಳಿಸ್ತಾ ಇದ್ದೇನೆ. 1966 ಮಾರ್ಚ್ 7, 60 ವರ್ಷದ ಹಿಂದೆ ಒಂದು ಮಗು ಹುಟ್ಟಿರುವಂಥದ್ದು. ಆ ಮಗು ಇಂದಿಗೂ ಸಹ ಆನಂದಭರಿತವಾಗಿ ತನ್ನ ಮನೆಯ ಒಳಗೆ ತನಗೆ ಮಾತ್ರ ಆನಂದವನ್ನ ಕಂಡುಕೊಳ್ಳದೆ ಇಡೀ ಸಮಾಜಕ್ಕೆ, ಇಡೀ ಸಮುದಾಯಕ್ಕೆ ಆನಂದವನ್ನ ನೀಡುತ್ತಾ ತನ್ನ ಹೆಸರಿನಲ್ಲೇ ಪೂರ್ಣ ಆನಂದವನ್ನ ಕಂಡಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ನಮ್ಮ ಪೂರ್ಣಾನಂದ್. ಆತ್ಮೀಯರೇ, ನಿಮಗೆ ಗೊತ್ತಿರಲಿ, ಇವತ್ತು ಸಮಾಜದ ಹಲವಾರು ಕಡೆಗಳಲ್ಲಿ ನಾನು ಓಡಾಡ್ತಾ ಇರ್ತೇನೆ, ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ. ರಾಜ್ಯ ಅಲ್ಲದೆ ರಾಷ್ಟ್ರ ಮಟ್ಟದ ಹಲವಾರು ಅಂತಾರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮಗಳು ನಡೆದಾಗ ನಾನು ಹೋಗ್ತೇನೆ. ಅಲ್ಲಿ ನಾನು ಹೇಳ್ಕೊಳ್ಳೋದು ಒಂದೇ, ನಾನು ಯಾರು ಅಂತ ಹೇಳಿದ್ರೆ ಮೊದಲು ನನ್ನ ಹೆಸರು ಹೇಳಲಿಕ್ಕೆ ಹೋಗಲ್ಲ. ನಾನು ಡಾಕ್ಟರ್ ಪೂರ್ಣಾನಂದ್ ಅವರ ಶಿಷ್ಯ ಅಂತ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಹೇಳಿದ್ರೆ, ಇವತ್ತು ಸಹ ನಾನು ಇಲ್ಲಿ ಬಂದು ನಿಲ್ಬೇಕಾದ್ರೆ ಈ ನಿಲುವಿಗೆ ನೇರವಾಗಿ ಕಾರಣವಾಗಿರುವಂಥವ್ರು ಯಾರು ಇದ್ರೆ ಅದು ಸಹ ಪೂರ್ಣಾನಂದ್. 1966 ಅಂದ ತಕ್ಷಣ ಈ ತರದ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಇರಲಿಲ್ಲ ಸರ್. ಸಾಮಾಜಿಕ ಚಿಂತನೆ ಮಾಡುವಂತವರ ಸಂಖ್ಯೆ ಜಾಸ್ತಿ ಇರಲಿಲ್ಲ. ಸಮಾಜ ಅಧೋಗತಿಯಲ್ಲಿತ್ತು, ವಿದ್ಯಾಭ್ಯಾಸದ ಕೊರತೆ ಇತ್ತು. ಅದರಲ್ಲೂ ಸ್ಪೆಷಲ್ ಆಗಿ ನನ್ನ ಸಮುದಾಯಕ್ಕೆ ಆ ತರದ ಅವಕಾಶಗಳಿಂದ ವಂಚಿತರಾಗಿದ್ದಂತಹ ಸಮಯ ಆ 1966. ಅಂತ ಆ ಸಮಯದಲ್ಲಿ ರವಿ ಉದಯಿಸಿದ ರೀತಿಯಲ್ಲಿ ನಮ್ಮ ಡಾಕ್ಟರ್ ಪುಟ್ಟಮಾದಯ್ಯ ಮತ್ತು ದೇವಮ್ಮನವರ 6 ಜನ ಮಕ್ಕಳಲ್ಲಿ ಕೊನೆಯ ಮಗರಾಗಿ ಹುಟ್ಟುವಂತವರೇ ಪೂರ್ಣಾನಂದರವರು. ಕಾಕತಾಳೀಯನೇನೋ ಗೊತ್ತಿಲ್ಲ, ಆ ಸಮುದಾಯ ಇವತ್ತು ನಾವು ಒಂದೊಂದು ಮನೆಯಲ್ಲಿ ಡಾಕ್ಟರ್ಗಳನ್ನ, ಇಂಜಿನಿಯರ್ಗಳನ್ನ, ಲೆಕ್ಚರ್ಸ್ಗಳನ್ನ, ಇತ್ತೀಚೆಗೆ ಬಂದಂತ ನನ್ನ ಸಮುದಾಯದ ಜಡ್ಜ್ಗಳನ್ನು ಸಹ ನಾವು ಕಾಣ್ತಾ ಇದ್ದೇವೆ. ನಿಮ್ ಗಮನದಲ್ಲಿರ್ಲಿ. ಆದ್ರೆ ಆ ಸಮಯದಲ್ಲೇ ವಿದ್ಯಾವಂತ ಕುಟುಂಬವಾಗಿ ಸಮಾಜದಲ್ಲಿ ಸಾಮಾಜಿಕ ಕಳಕಳಿಯನ್ನು ಹೊಂದಿ ದೇವರಾಜ್ ಅರಸು ಅವರ ಅನುಯಾಯಿಯಾಗಿ ಏನಾದರೂ ಸಮಾಜದ ಚಿಂತನೆಗಳ ಬಗ್ಗೆ ಯೋಚನೆ ಮಾಡ್ತಿದ್ದಂತ ಕುಟುಂಬ ಯಾವ್ದಾದ್ರು ಇದ್ರೆ ಅದು ಡಾಕ್ಟರ್ ಪುಟ್ಟಮಾದಯ್ಯ ಅವರ ಕುಟುಂಬ. ಆ ಕುಟುಂಬದಲ್ಲಿ ಹುಟ್ಟಿದಂತವರೇ ಈ ಒಂದು ಪೂರ್ಣಾನಂದ್ ಅವರು.
ನಮಗೆ ಹೆಮ್ಮೆ ಆಗ್ಬೇಕಾಗ್ತದೆ, ನಮಗೆ ಹೆಮ್ಮೆ ಆಗ್ಬೇಕು. ಆದ್ರೂ ಸಹ ಒಂದೊಂದ್ಸರಿ ಬೇಜಾರಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಪೂರ್ಣಾನಂದ ಅನ್ನೋಂಥದ್ದು ಹೆಸರಲ್ಲಿದೆ. ಯಾವಾಗೂ ಸ್ವಲ್ಪ ಕೋಪಿಷ್ಠರಾಗಿ ಮಾತಾಡುವಂಥದ್ದು, ನೇರವಾಗಿ ಮಾತಾಡುವಂಥದ್ದು, ನಿಷ್ಠೂರವಾಗಿ ಮಾತಾಡುವಂಥದ್ದು. ಯಾರೇನು ಹೇಳ್ಕೊಳ್ತಾರೋ ಗೊತ್ತಿಲ್ಲ. ಸರಿ ಇದ್ರೆ ಸರಿ, ತಪ್ಪಿದ್ರೆ ತಪ್ಪೇ. ಅದು ಆ ಥರದ ವ್ಯಕ್ತಿತ್ವ ಯಾಕೆ ಬಂತು ಅನ್ನೋಂಥದ್ದನ್ನು ಸ್ವಲ್ಪ ನಾನು ಯೋಚನೆ ಮಾಡ್ತಾ ಹೋದೆ. ನಾನು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇರ್ತೇನೆ. ಮೊನ್ನೆ ಅವ್ರಿಗೂ ನಿವೃತ್ತಿ ಆಯಿತು. ನಾನು ಸ್ವಲ್ಪ ಮಾತಾಡ್ಬೇಕಾದ್ರೆ ಒಂದು ಸೈಡ್ ಆಚೆ ಹೋಗ್ತೇನೆ, ಮತ್ತೊಮ್ಮೆ ಮತ್ತೆ ವಾಪಸ್ ಬರ್ತಾ ಇರ್ತೇನೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಸರ್ ಯಾಕೆ ಹೇಳ್ತೀನಿ ಹೇಳಿದ್ರೆ, ನಿವೃತ್ತಿ ಅನ್ನುವಂಥದ್ದನ್ನ ಬಹಳ ಜನ ಬರೀತಾರೆ. ಪ್ರಗತಿಪರ ಚಿಂತಕರು ಡಾಕ್ಟರ್ ಪೂರ್ಣಾನಂದ ಅವರು ನಿವೃತ್ತಿ ಹೊಂದ್ಬಿಟ್ರು, ನಿವೃತ್ತಿ ಹೊಂದಿದ್ರು ಅಂತ ನಂಗೆ ಬೇಜಾರಾಯ್ತು. ನಿವೃತ್ತಿ ಅಲ್ಲ, ಅದು ನಿವೃತ್ತಿ, ಹೊಸದಾದಂಥ ವೃತ್ತಿ ಮತ್ತೆ ಪ್ರಾರಂಭ ಆಯ್ತು 60ರ ನಂತರ ಅವರಿಗೆ. ಸೊ ಹಾಗಾಗಿ ಆ ನಿವೃತ್ತಿ ಮಾಡ್ಲಿಕ್ಕಾಗಿ ಸಮಾಜದ ಬಂಧುಗಳ ಜೊತೆ ಒಂದು ವಿಷಯ ಮಂಥನ ಚಿಂತನೆಯನ್ನ ಮಾಡಿ ಇವತ್ತು ತಳ ಸಮುದಾಯದ, ನೀವು ನೋಡ್ಬೋದು ಇವತ್ತೇನೋ ಅವರ ಬರ್ತಡೆಗೆ ಆ ಸಮುದಾಯದಲ್ಲೇ ಇರುವಂತವರಿಗೆ ಏನಾದರೂ ಗುರುತಿಸಿ ಸನ್ಮಾನ ಮಾಡಿದ್ರೆ ಅದು ತಪ್ಪು ಅಂತ ನಾವು ಹೇಳ್ಕೊಬೋದಿದೆ. ಹಿಂದುಳಿದ, ಆರ್ಥಿಕವಾಗಿ ಹಿಂದುಳಿದ, ಸಾಮಾಜಿಕವಾಗಿ ಹಿಂದುಳಿದಂತಹ, ಶೈಕ್ಷಣಿಕವಾಗಿ ಹಿಂದುಳಿದಂತಹ ಹಲವಾರು ತಳ ಸಮುದಾಯದ ಜನರನ್ನ